ರಾಜಕಾರಣಿಗಳು ಕಳ್ಳ ಅಂದ್ರೆ ಅವನ್ನ ಆಯ್ಕೆ ಮಾಡ್ದಾನು ಅವನ್ಗಿನ್ನ ದೊಡ್ಡ ಕಳ್ಳ. MLA ಭ್ರಷ್ಟಾಚಾರಿ ಅಂದ್ರೆ MLAಗಳನ್ನ MP ಗಳನ್ನ ಆಯ್ಕೆ ಮಾಡೋನು ಅದ್ಗಿನ್ನ ಭ್ರಷ್ಟಾಚಾರಿ. MLAಗಳು ರೌಡಿದಮ್ಮು ಜನ ಯಾಮಾರಿಸ್ತಾರೆ ಅಂದ್ರೆ ಅವನನ್ನ MLAನ ಭ್ರಷ್ಟಾಚಾರ ಮಾಡ್ದಾನು ಅವನ್ನ ರೌಡಿಸಮ್ಮು ಯಾವ್ದಾವ್ದೋ ಮನಸ್ಥಿತಿ ಮಾಡೋರು ಅವ್ರಿಗಿನ್ನ ದೊಡ್ಡ ರೌಡಿಗಳು. ಆ MLAಗಿನ್ನ ದೊಡ್ಡ ಭ್ರಷ್ಟಾಚಾರಿಗಳು ಅಲ್ವಾ. ಅಲ್ಲ ಜನ ಆಯ್ಕೆ ಮಾಡ್ದಾರೆ ಅಲ್ವಾ ಅವರು. ಅದಂಗೆ ಸಾಧ್ಯ ಆಗ್ತಿದೆ. ಅವರು 2.5 ಲಕ್ಷ ಸಂಬಳ ಇರೋರ್ನ 25 ಕೋಟಿ ಖರ್ಚು ಮಾಡು ಅಂದ್ರೆ ಪ್ರತಿಯೊಬ್ರು ಅಲ್ಲಿ ಅನ್ಯಾಯ ಮಾಡಿದ್ರೆ ಅಲ್ವಾ ಅವ್ರದ್ದು ಹಣ ರಿಕವರ್ ಮಾಡಕ್ಕಾಗದು. ಇದನ್ನ ರಾಜಕೀಯನ ವ್ಯಾಪಾರದಿಂದ ಆಚೆ ತೆಗಿಬೇಕಂದ್ರೆ ಜನರಿಂದ ಮಾತ್ರ ಸಾಧ್ಯ. ಜನರು ಚುನಾವಣೆ ಸಮಯದಲ್ಲಿ ನುಗ್ಗೆ ಮರ ಹತ್ಬೇಡಿ, ಹತ್ತಿಸ್ತಾರೆ ನಿಮ್ಮನ್ನ. ಯಾರ್ಯಾರ ಬಂದಿ ಜಾತಿ ಧರ್ಮ ದುಡ್ಡು ಜೋರಾಗಿ ಪ್ರಚಾರ ನ್ಯಾಮಿನೇಷನ್ ದಿನ ಜಾಸ್ತಿ ಜನ ಸೇರ್ಸೋದು, ಕಾಲ್ನಡಿಗೆ ಮಾಡೋದು, ಬಿರಿಯಾನಿಗಳು ಕೊಡೋದು, ಇವೆಲ್ಲಾನು ನಾವು ಒಪ್ಕೊಂಡಿರೋಂತ ಭ್ರಷ್ಟಾಚಾರ. ನಾವು ಈ ಭ್ರಷ್ಟಾಚಾರಗಳಿಗೆ ಒಪ್ಕೊಂಡಿರೋದಕ್ಕೆ ನಮ್ಗೆ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಹೋದಾಗ ಕೆಲಸ ಆಗಲ್ಲ, ಆ ಭ್ರಷ್ಟಾಚಾರ ಆಗುತ್ತೆ. ನಾವಿಲ್ಲಿ ಭ್ರಷ್ಟಾಚಾರ ಮಾಡೋದು ನಾವಿಲ್ಲಿ ಸರಿ ಇರ್ಬೇಕಲ್ವಾ. MLA ಸರಿ ಇಲ್ಲ ಅಂತ ಬೈಬೇಕಾದ್ರೆ ನಾವಿಲ್ಲಿ ಸರಿ ಓಟ್ನ ಸರಿ ಮಾಡಿದ್ರೆ ತಾನೆ ಅವನಲ್ಲಿ ಸರಿ ಇರೋದು. ನಾವಿಲ್ಲಿ ಭ್ರಷ್ಟಾಚಾರ ಮಾಡಿ ಅವ್ನ್ ಭ್ರಷ್ಟಾಚಾರ ಅಂತ ಹೆಂಗ್ ಬೈಯಕ್ಕಾಗುತ್ತೆ ನಾವು. ಹಂಗಾಗಿ MLAಗಳ್ದು ಇರ್ಬೋದು ಒಂದ್ 50% ಈ ಪ್ರಜಾಪ್ರಭುತ್ವದ ಬಗ್ಗೆ ಹಿಂಗಪ್ಪ ಇರೋದು. ಈ ಪ್ರಜಾಪ್ರಭುತ್ವ ಜನಗಳು ದುಡ್ಡಿಂದ ಈ ದೇಶ ನಡೀತಾ ಇರೋದು, ಜನಗಳೇ ನಮಗ್ ಸಂಬಳ ಕೊಡ್ತಾ ಇರೋದು MLA MP CM PM ಗೆಲ್ಲ. ಹಂಗಾಗಿ ಪ್ರತಿಯೊಬ್ರು ಒಂದು ಊರು ಅಂದಾಗ ಪ್ರತಿ ಗ್ರಾಮಸ್ಥರೆಲ್ಲ ಜವಾಬ್ದಾರಿಯಿಂದ ಈ ಊರ್ಗೆ ಏನ್ ಬೇಕು, ಈ ಊರ್ಗೆ ಒಳ್ಳೆ ಸ್ಕೂಲು ಚರಂಡಿ ರೋಡು ಕುಡಿಯೋ ನೀರಿನ ವ್ಯವಸ್ಥೆ, ಈ ಊರ್ಗೆ ರೈತರು ಬೆಳೆದಂತಿರೋ ಬೆಲೆಗೆ ಒಳ್ಳೆ ಮಾರ್ಕೆಟ್, ಹೋಗ್ ಬರಕ್ ಒಳ್ಳೆ ಸಾರಿಗೆ ವ್ಯವಸ್ಥೆ, ಈ ತರ ಎಲ್ಲ ಊರಿಂದ ವಿದ್ಯಾವಂತರು ಮತ್ತೆ ತಿಳಿದಿರೋರು ಮತ್ತೆ ಹಿರಿಯರು ಇದನ್ನೆಲ್ಲ ಗಮನಿಸಿದ್ರೆ ಅಲ್ವಾ ಸರಿಯಾಗೋದು. ಒಬ್ಬೊಬ್ರು ಹಿರಿಯರು ಒಬ್ಬೊಬ್ರು ನನ್ನ ಪಕ್ಷದ ಕಡೆಗೆ ಸಪೋರ್ಟ್ ಮಾಡಿದ್ರೆ ಊರ್ ಹೆಂಗ್ ಸರಿಯಾಗುತ್ತೆ. ಹಂಗಾಗಿ ಯುವಕರು ಕೂಡ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಯಾವ್ದೋ ಒಂದ್ ಪಕ್ಷಕ್ಕೆ ಈ ಕಾಲದಲ್ಲೂ ಜೈ ಅಂತೀರಂದ್ರೆ ರಾಜಪ್ರಭುತ್ವ ಇಲ್ಲ. ಇಲ್ಲಿ ರಾಜಪ್ರಭುತ್ವ ಬಂದ ಆಲೆ ನಮ್ಗೆ 78-80 ವರ್ಷ ಆಗಿದೆ. ಇದು ಆತರ ಇಲ್ಲ ಸಿಸ್ಟಮ್. ಯಾರೋ ಒಬ್ಬ ಬಂದಿ ಊರ್ನ ಚೇಂಜ್ ಮಾಡ್ತೇನೆ ಅನ್ನೋದು ಖಂಡಿತ ಸುಳ್ಳು, ತಪ್ಪು ಅದು. ಯಾಕಂದ್ರೆ ಊರಿನ ಜನ ಎಲ್ಲ ಸೇರಿ ನಿರ್ಧಾರ ಮಾಡ್ಬೇಕಂದ್ರೆ ಆ ತೆರಿಗೆ ದುಡ್ಡು ಅಂತ ಏನ್ ಬಂದಿರುತ್ತೆ, ನಾವು ಪ್ರತಿ ಒಂದು ದಿನನಿತ್ಯ ಬಳಸುವಂತ ಮೂಲಭೂತ ಈ ವಸ್ತುಗಳು ಮೂಲಭೂತ ಸೌಕರ್ಯಗಳನ್ನ ಪಡಿಬೇಕು. ಆಮೇಲೆ ಬಳಸ್ತೀವಲ್ಲ ಪ್ರತಿನಿತ್ಯ ಮಾರುವಂತದ್ದು ಕೊಂಡ್ಕೊಳ್ಳೋಂಥದ್ದು, ಇದರಲ್ಲಿ ಪ್ರತಿ ಒಂದ್ರಲ್ಲೂ ಟ್ಯಾಕ್ಸ್ ಇರುತ್ತೆ. ಹಳ್ಳಿ ಕಡೆ ಜನಗಳು ನೀವು ಒಂದು ಕುರಿಮರಿ ಮಾರಕ್ ಹೋದ್ರೆ ನೋಡ್ಬೋದು ಸಂತೆಯಲ್ಲಿ, ಅದಕ್ಕೆ ಟ್ಯಾಕ್ಸ್ ಇಲ್ದೇನೆ ನಿಮ್ಗೆ ಮಾರಕ್ ಬಿಡಲ್ಲ ಅವ್ರು, ಸುಂಕ ಅಂತ ಇಸ್ಕೊಂತಾರೆ. ಮತ್ತೆ ನೀವು ಒಂದ್ ರಾಗಿ ಮಾರಕ್ ಹೋಗಿ ಮಂಡಿಗಳಲ್ಲಿ ಅದಕ್ಕೆ ಟ್ಯಾಕ್ಸ್ ಅಂತ ನಿಮ್ಗೆ ಇನ್ಕ್ಲೂಡ್ ಮಾಡೇ ಅವ್ರು ತಗೊಳೋದು. ನಿಮ್ಮ ಇದ್ರಲ್ಲಿ ಕಟ್ ಮಾಡೇನೆ ಅವ್ರು ತಗೊಳೋದು ನಿಮ್ ರಾಗಿ ಆಗಲಿ. ಆಮೇಲೆ ನೀವು ಕೊಂಡ್ಕೊಳಕ್ ಹೋದ್ರು ಅಷ್ಟು ನಿಮ್ಗೆ ಟ್ಯಾಕ್ಸ್ ಹಾಕ್ಬಿಟ್ಟೆ ಕೊಡೋದು ನಿಮ್ಗೆ. ಈ ಟ್ಯಾಕ್ಸ್ ದುಡ್ಡೇ ನಮ್ಮ ಗ್ರಾಮ ಪಂಚಾಯತಿಗೆ ಬಂದಿರುತ್ತೆ. ಇದನ್ನ ನಾವೆಲ್ಲರೂ ಜವಾಬ್ದಾರಿಯಿಂದ ಇಷ್ಟು ದುಡ್ಡು ಬಂದಿದೆ, ಎಷ್ಟು ಬಂದಿದೆ, ಯಾರು ಊರಲ್ಲಿ ನಿರ್ಗತಿಕ ಇದ್ದಾನೆ, ಯಾರಿಗೆ ಅಸಹಾಯಕ ಇದ್ದಾನೆ ಅವನಿಗೆ ಮನೆ ಹಾಕೊಂಡ್ ಕೊಡೋದ. ಉಳ್ಳವರಿಗೆಲ್ಲ ಇದು, ಒಬ್ಬ ಇಲ್ದವರಿಗೆ ಕೈಲಾಗದವ್ರಿಗೆ ಅಸಹಾಯಕರಿಗೆ ಈ ತರ ಅನುಕೂಲಗಳು ಬೇಕಾಗಿರೋದು ಅಲ್ವಾ. ಯಾವ್ದೇ ಜಾತಿ ಧರ್ಮ ನೋಡ್ದಂಗೆ ಊರಲ್ಲಿ ಎಲ್ಲಾ ಜಾತಿಯವರು ಸಾಯ್ತಾರೆ. ಎಲ್ಲಾ ಜಾತಿಯವ್ರಿಗೂ ಅದೇ ಗಾಳಿ ಅದೇ ನೀರು ಅದೇ ಅನ್ನನೇ. ದಯವಿಟ್ಟು ಊರುಗಳಲ್ಲಿ ಹೋಗ್ಲಿ, ಜಾತಿ ಅನ್ನೋದು ತೊಲಗ್ಲಿ ಆಯ್ತಾ. ಇನ್ನ ನಮ್ಮ ಮುಂದಿನ ಮಕ್ಕಳ ಊರಿನ ದೇಶದ ಭವಿಷ್ಯ ಕಾಣ್ಬೇಕು ಅಂದ್ರೆ ನಾವು ಪ್ರಾಮಾಣಿಕ ಒಂದೇ ಒಂದು ಓಟಿಂದ ಇವೆಲ್ಲ ನಡೀತಾ ಇರೋದು. ಆ ಓಟ್ನ ಏನಕ್ಕೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಅದನ್ನ ನಾವು ಜವಾಬ್ದಾರಿಗೆ ಓಟ್ನ ಹಾಕ್ಬಿಟ್ಟು ಆ ಓಟ್ ಹಾಕಿರೋ ವ್ಯಕ್ತಿನ ಓಟ್ ಹಾಕಿದ್ಮೇಲೆ ಕೂಡ ಸುಮ್ನೆ ಆಗ್ಬಾರ್ದು. ಓಟ್ ಹಾಕ್ದಂತ ವ್ಯಕ್ತಿನ ಕೇಳ್ಬೇಕು, ಕ್ವಶನ್ ಮಾಡೋ ಧೈರ್ಯ ಬರ್ಬೇಕು. ಯಾವಾಗ ಅಲ್ಲ ಬರ್ತಾ ಇದೆ ಈಗೀಗ ಖಂಡಿತ ಕೇಳ್ತಾರೆ. ಇನ್ ಮುಂದೆ ಎಲ್ಲ ಬಿಡಲ್ಲ, ಇದೆಲ್ಲ ಮುಗೀತಲ್ಲ, ಅದ್ರ ಕಾಲ ಮುಗೀತು. ಖಂಡಿತ ಕೇಳ್ತಾರೆ. ಬನ್ನಿ ಊರಲ್ಲಿ ಪ್ರಾಮಾಣಿಕರು ಬರ್ರಿ, ಯಾರಾದ್ರೂ ಬರ್ರಿ, ಊರ್ಗ್ ಒಳ್ಳೇದಾಗ್ಲಿ ಅಂತ ಬನ್ನಿ. ನಾನು ₹1 ಖರ್ಚು ಮಾಡಲ್ಲ, ನಾನ್ ಸೋಲು ಅನ್ನೋ ಭಯನೇ ಇಲ್ಲ ಅಂತ ಮನಸ್ಥಿತಿಯಿಂದ ಬನ್ನಿ. ಖಂಡಿತ ಊರು ಸರಿಯಾಗುತ್ತೆ. ಊರಿನ ಜನರು ಯುವಕರು ಹಿರಿಯರು ಹೆಣ್ಮಕ್ಳು ಕೂಡ ಇದ್ರ ಬಗ್ಗೆ ಜವಾಬ್ದಾರಿ ತಗೊಳ್ಳಿ. ಖಂಡಿತ ಎಲ್ಲಾರು ಚೆನ್ನಾಗಿರ್ತೀವಿ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗಾಗಿ ನಮಗೋಸ್ಕರ ಎಂದು